ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನ್ ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರು ವಿವಿ ಸಾಗರ ಡ್ಯಾಮ್ ಅಣೆಕಟ್ಟು ಭರ್ತಿ ಆದ್ರೆ ಕೋಡಿ ಹೊಡೆಯುತ್ತೆ, ಕೋಡಿ ಹೊಡೆದ್ರೆ ಏನೇನು ಅನಾನುಕೂಲ ಆಗುತ್ತೆ, ಹಿರಿಯೂರು ವೇದಾವತಿ ನದಿ ದಂಡೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನತೆಗೆ ಅದು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮುಂದೆ ಪ್ರಸಾರ ಪಡಿಸ್ತಾ ಇದ್ದೀನಿ. ನೇರವಾಗಿ ಅಲ್ಲಿ ವಾಸವಾಗಿರ್ತಕ್ಕಂಥ ಜನಗಳು ಭೇಟಿ ಮಾಡಿಸ್ತಾ ಇದ್ದೀನಿ. ತಮಗೆ ಸಂಪೂರ್ಣ ಮಾಹಿತಿ ಅದನ್ನ ಬನ್ನಿ ನೋಡೋಣ, ಗೊತ್ತಾಗುತ್ತೆ ನಿಮಗೆ ನೋಡ್ತಾ ಹೋದ್ರೆ ಈ ದೃಶ್ಯನ. ಇಲ್ಲಿ ಇರ್ತಕ್ಕಂತ ವಾಸಿಗಳು ಇದ್ದಾರೆ, ಕೆಲವರು ಎಲ್ಲ ಇಲ್ಲಿನ ಜನ ಸುಮಾರು ವರ್ಷಗಳಿಂದ ವಾಸ ಇದ್ದಾರೆ. ತುಂಬಾ ಹೋಗ್ಬಿಡುತ್ತೆ ಇದು ಬ್ರಿಡ್ಜ್, ತೋರ್ಸಮ್ಮ ಆ ಕಡೆ ಬ್ರಿಡ್ಜ್ ಸಂಪೂರ್ಣ ತುಂಬಾ ಹೋಗ್ಬಿಡುತ್ತೆ ಈ ಬ್ರಿಡ್ಜ್. ಇಲ್ಲಿ ನೀರು ಸುಮಾರು ಕೈಗೆಟುಗುತ್ತೆ, ಆ ಲೆವೆಲ್ಗೆ ಬಂದೋಗ್ಬಿಡುತ್ತೆ. ಇಲ್ಲಿ ಸುಮಾರು ವರ್ಷಗಳಿಂದ ಜೀವನ ಕಟ್ಕೊಂಡು ಗರಿ ಎಣಿತಕ್ಕಂತ ಒಂದು ವೃತ್ತಿನ ಮಾಡ್ಕೊಂಡು ಅವರು ಬದುಕ್ತಾ ಇದ್ದಾರೆ. ಅವ್ರನ್ನು ಕೂಡ ನಿಮ್ಮನ್ನ ನೇರವಾಗಿ ಅಲ್ಲಿ ನಿರ್ತಕ್ಕ ದೃಶ್ಯ ಮತ್ತೆ ಅವರ ಒಂದು ಕಷ್ಟ ಸುಖಗಳನ್ನ ಕೆಲವ ವಿಚಾರಿಸ್ತಾ ಹೋಗೋಣ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಮ್ಮ? 20 ವರ್ಷದಿಂದ ಇದೆ ಸರ್. 20 ವರ್ಷದಿಂದ ಇದ್ದೀರಾ. ಮತ್ತೆ ಇಲ್ಲಿ ನೀರ್ ಬರ್ತಾ ಇದೆಯಲ್ಲ, ನಿಮಗೆ ಸಮಸ್ಯೆ ಅಂದ್ರೆ ಬರ್ತಾ ಇತ್ತು ಸರ್. ಏನ್ ಮಾಡೋದು ಇಲ್ಲಿ ನಿಮಗೆ? ಮತ್ತೆ ಇಲ್ಲಿ ಸಚಿವರಿಗಾಯ್ತು, ಇಲ್ಲಿನ ಗಮನಕ್ಕೆ ಯಾರನ್ನ ಬಂದು ಏನಾನ ಇಲ್ಲ, ಯಾರು ಎಚ್ಚರಿಕೆ ವಹಿಸ್ತಾರ ಅಥವಾ ಇಲ್ವಾ? ಇಲ್ಲ, ವಹಿಸಿಲ್ಲ, ಯಾರು ವಹಿಸಿಲ್ಲ ಸರ್. ವಹಿಸಿಲ್ಲ. ಹೌದಾ? ಮತ್ತೆ ಇಲ್ಲಿ ನಿಮ್ಗೆ ಕಷ್ಟ ಸುಖ ಕೇಳಕ್ ಯಾರು ಬರಲ್ಲ ಹಂಗಾದ್ರೆ? ಯಾರು ಇದಾರೆ ಹೇಳ್ತೀವಿ, ಬರಲ್ಲ. ಇಲ್ಲ, ನಮಗೆ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಮೇನು ನಾವೇನ್ ಮಾಡೋಣ? ಏನಂದ್ರೆ ದುಡ್ಡಿಗೆ ತರಿಸ್ಕೊಂಡು ನಾವ್ ಜೀವನ ಮಾಡ್ತಾ ಇದೀವಿ. ನಮ್ಗೆಲ್ಲೂ ಗತಿ ಇಲ್ಲ, ನಮ್ಗೆಲ್ಲೂ ಬೇರೆ ಕಡೆ ಸೈಟ್ ಇಲ್ಲ, ಏನಿಲ್ಲ. ನಾವಿಲ್ಲೇ ಕಟ್ಕೊಂಡು ಇಲ್ಲೇ ಇದೀವಿ, ವಾಸ ಇದೀವಿ. ಮತ್ತೆ ಇಲ್ಲಿನ ವಾರ್ಡ್ ನಿಮ್ದು ವೋಟ್ ಲಿಸ್ಟ್ ಗಳೆಲ್ಲ ಇಲ್ಲೇ ಇದಾವ? ಇಲ್ಲೇ ಇದಾವೆ. ಮತ್ತೆ ಅಲ್ಲಿ ವಾರ್ಡ್ ನಾಗ ಇರ್ತಕ್ಕಂತ ಜನಪ್ರತಿನಿಧಿಗಳು ನಿಮ್ಮನ್ನ ಮಾತಾಡ್ಸಲ್ಲ? ನಾವ್ ಹೋಗಿ ನಾವ್ ಕೇಳ್ತೀವಿ, ಎಷ್ಟ್ ಸರಿ ಕೇಳೋಣ. ಕೇಳಿ 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 ನಮ್ಗೆ ಸಾಕಾಗೈತಿ. ನಾವೇನು ಮಾಡಕ್ ಇಲ್ಲಿ ಯಾವ್ದೇ ರೀತಿಯಾದ ಒಂದು ನೀರಿನ ವ್ಯವಸ್ಥೆ, ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿಲ್ಲ. ಮಾಡೋದಿಲ್ಲ ಅಲ್ಲಲ್ಲ, ಮಾಡ್ತೀವಿ ಅಂತಾರೆ, ಮಾಡಿಲ್ಲ. ಏನು ಮಾಡಕ್ ಆಗಲ್ಲ ನಾವು. ಮತ್ತೆ ನೀವು ಇದಕ್ಕೆಲ್ಲ ಹೋರಾಟ ಮಾಡೋದು ಅಥವಾ ಅವ್ರನ್ನ ಹೋಗಿ ಕೇಳೋದು ಇವೇನು ಮಾಡಲ್ಲ? ಕೇಳ್ತಲೇ ಇದೀವಿ. ಹೋರಾಟ ಅಂದ್ರೆ ನಾವಿನ್ ಎಷ್ಟ್ ಜನ ಮನೆ ಇದೀವಿ, ಇಲ್ಲಿ ಇಷ್ಟ ಜನ ಇದೀವಿ, ಹೋರಾಟ ಮಾಡಕ್ ಆಗಲ್ಲ. ಆದ್ರೂ ನಾವ್ ಕೇಳೋದಂತೆ ಕೇಳ್ತಿದೀವಿ ಹೋಗಿ. ಏನ್ರಿ ನಿಮ್ಗೆ ಓಟ್ ಹಾಕ್ತಾ ಇದೀವಿ, 17ನೇ ವಾರ್ಡ್ ಇದು, ನಿಮ್ಗೆ ಓಟ್ ಹಾಕಿದೀವಿ, ನಿಮ್ ಇದನ್ನೇ ಕೇಳ್ತಾ ಇದೀವಿ, ನಮ್ಗೆ ಏನು ಅನುಕೂಲ ಮಾಡ್ಕೊಡಲ್ಲ ಅಂದ್ರೆ ಮಾಡ್ಕೊಡ್ತೀವಿ ಅಂತಾರೆ ಅಷ್ಟೇ. ಬಟ್ ಹೇಳ್ತಾ ಇದಾರೆ ಹೊರತಾಗ್ಲೂ ಯಾವ್ದೇ ಕೆಲಸ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆಶ್ವಾಸನೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನರ ನೋವು. ಹಾಗೆ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸುಮಾರು 20ರಿಂದ 25 ವರ್ಷ, 30-35 ವರ್ಷದಿಂದನೂ ಕೂಡ ಗರಿ ಹಣದ ಬಿಟ್ಟು ಬದುಕ್ತಾ ಇರ್ತಕ್ಕಂತ ಒಂದು ಜನ ಸಮುದಾಯ ಇದೆ. ಅವ್ರನ್ನು ಕೂಡ ತಮ್ಮ ಮುಂದೆ ತೋರ್ಸೋದಕ್ಕೆ ಇಷ್ಟಪಡ್ತೇನೆ. ಬನ್ನಿ. ನೀವ್ ಎಷ್ಟು ವರ್ಷದಿಂದ ಇರಮ್ಮ? ನಾವು ಸುಮಾರು 50 ವರ್ಷದಿಂದ ಸೇಫ್ ಅಣಿತಾ ಇದೀವಿ. ಇಲ್ಲಿ 50 ವರ್ಷದಿಂದ ಇಲ್ಲಿ ವರ್ಷ ಸೇಫ್ ಅಣಿತಾ ಇದೀವಿ. ಹೌದಾ? ಮತ್ತೆ ಇಲ್ಲಿನ ನಿಮಗೆ ಏನು ವ್ಯವಸ್ಥೆ ಏನು ಮಾಡಿಲ್ಲ. ಯಾರು ಹೇಳ್ತಿದಾರ ಮಾಡ್ತೀವಿ ಅಂತ, ಮಾಡಲ್ಲ. ಇಲ್ಲಿ ನಿಮಗೆ ಏನಾದ್ರೂ ಬಂದು ನೋಡೋದೂ ಇಲ್ಲ. ಕೌನ್ಸಿಲರ್ ಆಗ್ಲಿ, ಇನ್ನು ಹಿರಿಯರಾಗ್ಲಿ ಯಾರು ಬಂದಿಲ್ಲ, ತಿರುಗಿ ನೋಡಲ್ಲ. ಓಟ್ ಕೇಳಕ್ ಬರ್ತಾರೆ. ಮನೆ ಎಲ್ಲೆಲ್ಲ ಐತೆ ಅಲ್ಲಿ ಬರ್ತಾರೆ, ವ್ಯವಸ್ಥೆ ಮಾಡಲ್ಲ. ಯಾವ್ದೇ ನಿಮಗೆ ವ್ಯವಸ್ಥೆ ಮಾಡೋಂಥದ್ದು, ಅನುಕೂಲ ಮಾಡೋಂಥದ್ದು ಯಾವ್ದಿಲ್ಲ. ಇಲ್ಲಿನ ಮತ್ತೆ ಮುಂದೆ ನೀವು ನೀರ್ ಬರುತ್ತಲ್ವಾ ಇಲ್ಲಿ? ಬರ್ತವೆ. ಈಗ ಸುಮಾರು 50 ವರ್ಷದಿಂದ ಇಲ್ಲೆಲ್ಲ ಗರಿ ಎಣಿತಾ ಇದ್ದೀರಾ. ಈಗ ನೀರ್ ಬಂದ್ರೆ ಮ್ಯಾಕ್ಸಿಮಮ್ ಎಷ್ಟು ದಿನ ನೀವು ಇಲ್ಲಿ ನೀರ್ ಬಂದಾಗ ತೊಂದರೆ ಅನುಭವಿಸ್ಕೊಂಡು ಹೊರಗಡೆ ಇರ್ಬೇಕಾಗುತ್ತೆ? ಇರ್ಬೇಕಾಗ್ತತಿ. ಏನ್ ಮಾಡಿ, ಯಾರು ಕಂಡ್ಕೊಂಬಿಲ್ಲ ಅಂದ್ರೆ ನಾವ್ ಇರ್ಲೇಬೇಕು. ಹೋಗೋದು ಹೋಗ್ತತಿ, ಇರೋ ತನಕ ನಾವು ಮಾಡ್ತಾಳ ಇದ್ವಿ. ಇಲ್ಲಿ ನಿಮಗೆ ಯಾವ್ದೇ ಒಂದು ಶಾಶ್ವತ ಪರಿಹಾರನ ಕಂಡ್ಕೊಳ್ಳೋದು ಏನಿಲ್ಲ. ಬೆಂಕಿ ಬಿತ್ತು, ಬೆಂಕಿನೂ ಬಿತ್ತು, ಎಲ್ಲಾ ಬಿತ್ತು, ಏನು ಪರಿಹಾರ ಕೊಟ್ಟಿಲ್ಲ. ನೋಡಿ ಇಲ್ಲಿನ ನೋವನ್ನ ಹೇಳ್ಕೊಂತ ಇದ್ರೆ ಇಲ್ಲಿನ ಜನಗಳ ಪರಿಸ್ಥಿತಿ ಹಿಂಗಿದೆ. ಹೋಯ್ತು ನೀರ್ನ ಕೊಚ್ಕೊಂಡು ಹೋಗಿ ಬೇಡಿದ್ವಿ, ಎಲ್ಲಾರಿಗೂ ಬೇಡಿದ್ವಿ, ಒಬ್ರು ಕಿವಿಗೆ ಹಾಕೊಂಡಿಲ್ಲ. ಇಲ್ಲಿ ನಿಮಗೆ ಒಂದ್ಸರಿ ನೀವು ಮಾಲ್ ತರ್ತೀರಾ, ಮಾಲ್ ತಂದಾದ್ಮೇಲೆ ಇಲ್ಲಿ ಒಂದ್ ಸುಮಾರು ಅಂದ್ರೆ ಒಂದ್ 50,000 ರೂಪಾಯಿ 20,000 ರೂಪಾಯಿ ಮಾಲ್ ಅಂತ ಇರುತ್ತೆ. ಅದು ಸಂಪೂರ್ಣ ಕೊಚ್ಕೊಂಡು ಹೋಗ್ತತೆ. 1 ಲಕ್ಷಕ್ಕೆ ಇರ್ತತೆ. ಇಲ್ಲಿ ಒಂದು 50 ಜನ ಐತಿ. 50ರಿಂದ 100 ಜನ ಕೆಲಸ ಮಾಡ್ತೀರಾ ಇಲ್ಲಿ? 1 ಲಕ್ಷಕ್ಕೆ ಇರ್ತತೆ ಇಲ್ಲಿ ಬಂಡವಾಳದ್ದು. 1 ಲಕ್ಷದವರೆಗೂ, ಒಬ್ಬೊಬ್ರಿಗೆ 1 ಲಕ್ಷದವರೆಗೂ ಏನೋ ಬಂಡವಾಳ ಇರುತ್ತೆ ಎಲ್ಲ ಸೇರಿ. ಬಟ್ ಅದು ನೀವ್ ಬಂದ ಹಿಡ್ಗನೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಬೇರೆ ಕಡೆ ಶಿಫ್ಟ್ ಆಗಲ್ಲ. ಏನು ವ್ಯವಸ್ಥೆ ಮಾಡಕ್ಕೂ ಇಲ್ಲ. ಸರಿ ವೀಕ್ಷಕರೇ, ಅಲ್ಲಿನ ಗರಿಗಳು ಯಾವ ರೀತಿ ಹಣದವರು ಲೈಫ್ ನ ಕಟ್ಕೊಂಡಿದ್ರು ಅದನ್ನ ಒಂಚೂರು ತೋರ್ಸೋಣ. ನೋಡಿ ಇಲ್ಲಿನ ಒಂದು ಕುಂದುಕೊರತೆಗಳ ಬಗ್ಗೆ ಮಾಹಿತಿಗಳು ಹೇಳ್ತಾ ಇದಾರೆ. ಜನಪ್ರತಿನಿಧಿಗಳು ಬಂದು ಇಲ್ಲೊಂದ್ ಸ್ವಲ್ಪ ಗಮನ ಹರಿಸಿ, ನಾವು ಏನು ಓಟ್ ಕೇಳಕ್
ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಕೇಳ್ತಾರೆ. ಬಟ್ ಅದೇ ರೀತಿ ಸಾಮಾನ್ಯರ ಕಾಳಜಿನ ವಹಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ವೀಕ್ಷಕರೇ, ಇದೇನ್ ನೋಡ್ತಾ ಇದಾರೆ ನೋಡಿ, ಇಲ್ಲಿ ಚಾಪೆ ಅಂದ್ರೆ ಗರಿ. ಫಸ್ಟ್ ಮನುಷ್ಯನಿಗೆ ಯಾವ್ದೇ ಐಷಾರಾಮಿ ಜೀವನ ಬಂದಿರೋದಿಲ್ಲ. ಬದುಕಬೇಕು ಅಂತಂದ್ರೆ ಫಸ್ಟ್ ಕಟ್ಕೊಳ್ಬೇಕಾಗಿರೋದು, ಒಬ್ಬ ಮನುಷ್ಯ ವಾಸ ಇರಕ್ಕೆ ಮುಂಚೆಯಿಂದನೂ ಕೂಡ ಇದೇ ಗರಿಯಿಂದನೇ ಒಬ್ಬ ಮನುಷ್ಯ ಬದುಕಲಿಕ್ಕೆ ಬೇಕಾಗಿರೋದು. ಗುಡಿಸಲು ಅಂತ ಏನ್ ಕರೀತಾರೆ, ಆ ಗುಡಿಸಲಿಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುನ ತಯಾರಿ ಮಾಡ್ತಕ್ಕಂಥ ಒಂದು ವೃತ್ತಿನ ಸುಮಾರು 50 ವರ್ಷಗಳಿಂದನೂ ಕೂಡ ಇಲ್ಲಿ ಮಾಡ್ಕೊಂಡು ಬದುಕೊಂಡ್ ಬರ್ತಾ ಇದ್ದಾರೆ. ಇದೆ ನೋಡಿ ಚಾಪೆ ಎಣಿಯೋದು. ಈ ಚಾಪೆನ ಇದು ನದಿ ದಂಡೆಯಲ್ಲಿ ಬರ್ತಕ್ಕಂಥ ನೀರಿನ ಒಂದು ಸಹಾಯದಲ್ಲಿ ಪಾಪ ಅವರು ಇದ್ ಮಾಡ್ತಾರೆ. ಖಂಡಿತವಾಗ್ಲೂ ಇದು ಈ ನೀರ್ನ ನಾವು ಕೆಲವು ಸಂದರ್ಭ ಮುಟ್ಟಕ್ಕೂ ಆಗಲ್ಲ. ಆದ್ರೂ ಅವ್ರು ಕೂಡ ಯಾವುದೇ ಒಂದು ರೀತಿಯಾದ ಮನಸ್ಸಲ್ಲಿ ಯಾವುದೇ ಒಂದು ಅಸಹ್ಯ ಪಟ್ಕೊಂಡ್ರೆ ಮನುಷ್ಯ ಬದುಕಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಗರಿಗಳನ್ನ ಹಣದ್ಬಿಟ್ಟು ಇನ್ನೊಬ್ರಿಗೆ ಸಾಕಾರ ಆಗ್ಲಿ ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಒಂದು ಮಹತ್ ಕಾರ್ಯ. ಯಾಕಂದ್ರೆ ಯಾರೇ ಆಯ್ತು, ಈಗ ನೋಡಿ ಚಾಪೆ ಗರಿ ಹಣದು ಕೆಲವರಿಗೆ ಗುಡಿಸಲು ಕಟ್ಕೊಂಡು ಬದುಕಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪಾಪ ಅವರಿಗೆ ಬೇರೆ ಆಲೋಚನೆಗಳಿರಲ್ಲ. ಒಳ್ಳೆ ಅವ್ರ ಜೀವನ ಏನು, ಬರೀ ನೀರು, ಈ ಗರಿ ಅಣಿತಕ್ಕಂಥದ್ದು, ಗರಿಯಿಂದ ಗುಡಿಸಲು ಮಾಡೋದಕ್ಕಷ್ಟೇ ಅವ್ರ ತಲೆಗಿರುತ್ತೆ. ಬೇರೆ ಯಾವ್ದಾನ ನೀವು ಐಷಾರಾಮಿ ಜೀವನದಾಗೆ ಇರ್ತಕ್ಕಂಥವ್ರು ಕೆಲವರು ಬೇರೆ ಏನೋ ಅಯ್ಯೋ ನನ್ ಕೈ ಗಲೀಜಾಯ್ತು ಅದ್ ಗಲೀಜಾಯ್ತು ಅಂತ ಏನು ನಾವು ಮನಸ್ಥಿತಿಗಳನ್ನ ಇಟ್ಕೊಂಡು ಬದುಕ್ತಿವಿ. ಆ ತರ ಬದುಕಿದ್ರೆ ಖಂಡಿತವಾಗಿ ಯಾವ ನಮಗ್ ಸಿಕ್ಕದೇ ಇಲ್ಲ. ಯಾಕಂದ್ರೆ ಆ ರೀತಿ ಒಂದು ಜೀವನನ ಅವ್ರೆಲ್ರಿಗೂ ಅನುಕೂಲ ಆಗ್ಲಿ ಅಂತ ಮಾಡ್ತಕ್ಕಂಥ ಈ ಚಾಪೆ ಗರಿ ಖಂಡಿತ ನೋಡಿ ನೀವು, ಇದು ನದಿ ದಂಡೆ, ವೇದಾವತಿ ನದಿ ದಂಡೆ. ಇಂಥವ್ರಿಗೂ ಕೂಡ ಸಹಕಾರ ಏನಾದ್ರೂ ಮುಂದೆ ಕೈ ಹಿಡಿಲಿ, ಅವ್ರಿಗೆ ಇಂತರ ಗಮನಕ್ಕೆ ಬಂದು ಅವ್ರಿಗೆ ಏನಾದ್ರು ಸಹಕಾರ ಆಗೋವಂಥದ್ದು, ಅವ್ರಿಗೆ ಆದಂತ ಒಂದು ಶೆಡ್ ನಿರ್ಮಾಣ ಮಾಡೋದು, ಅವ್ರಿಗೆ ಆದಂತ ಒಂದು ಅನುಕೂಲ ಮಾಡೋಂಥದ್ದನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ತಮ್ಗೆ. ಹಾಗೆ ನದಿ ದಂಡೆಲಿ ಈಗ ನಿಮಗೆ ಇಲ್ಲಿ ಹೋದ್ರೆ ಗರಿ ಎಷ್ಟೆಷ್ಟು ಹೋಗ್ಬಿಡುತ್ತಮ್ಮ ಎಲ್ಲ ನೀರಿಗೆ ನೀರ್ ಬಂದ ಹೋಗುತ್ತೆ. ಮಾರಿಕೆನೊಳಂದು ನೀರ್ ಬರುತ್ತಲ್ಲ ಅವಾಗ ಹೋಗ್ಬಿಡುದು. ಮಳೆ ಯಾವ್ದು ನಿಮಗೆ ಇರೋದಿಲ್ಲ ಅಲ್ವಾ? ಸಂಪೂರ್ಣ ಇಲ್ಲೇನು ಇರೋದಿಲ್ಲ, ನಿಮಗೆಲ್ಲ ತೊಂದ್ರೆ ಆಗುತ್ತೆ. ಅಲ್ಲಿ ಮುಟ್ಟು ಬರುತ್ತೆ ನೀರು, ಅಲ್ಲಿ ಏನೋ ಬರುತ್ತೆ. ಇಲ್ಲಿಂದ ನೀವು ವಾಪಸ್ ಹೋಗ್ಬಿಡ್ಬೇಕು, ಆ ಕಡೆ ಇರೋದಿಲ್ಲ, ಊರೊಳಗೆ ಹೋಗ್ಬೇಕು. ಊರೊಳಗೆ ಹೋಗಿ ಮಳೆ ಒಳಗೆಲ್ಲ ಬಂದ್ಬಿಡುತ್ತೆ. ವರ್ಷ ನಮ್ದು ಇದೇನೆ. ವರ್ಷ ಒಂದ್ ಲಕ್ಷ ಚಾಪೆ ಹೊಡ್ಕೊಂಡು ಹೋಗ್ತೈತೆ ನೀರೊಳಗೆ. ಹಣದ ಹಿಂಗಿಡ್ತೀವಿ, ಬರಲ್ಲ ಅಂತ ಮನೆಗೆ ಹೋಗ್ಬಿಡ್ತೀವಿ. ರಾತ್ರಿ ಬಂದು ಹಿಂಗೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತೈತೆ. ನಾವು ಹುಟ್ಟಿದಾಗ್ಲಿಂದ ಇಲ್ಲೇ ಕೆಲಸ ಮಾಡ್ತಿರೋದು, ಏನು ಉಪಯೋಗ ಇಲ್ಲ. ಈ ಗರಿ ತರೋದು, ಊಟ ಮಾಡೋದು ಈ ಕೆಲಸ ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ. ಇದಕ್ಕೆ ಏನ್ ಪರಿಹಾರ ಮಾಡ್ತೇವೆ? ನೀರ್ ಮೊನ್ನೆ ಕೊಚ್ಕೊಂಡ್ ಬೈತೆ, ಕೊರೋನಾ ಬಂತೆ, ಯಾವ ಉಪಯೋಗನೂ ಇಲ್ಲಪ್ಪ. ಯಾರು ಬಂದಿಸ್ತೀವಿ ನೋಡಿಲ್ಲ. ಹೋಗಿದ್ವಿ ಪುರಸಭೆಗೆ ನೋಡ್ತೀವಮ್ಮ ಅಂದ್ರೆ ಬರ್ಲೇ ಇಲ್ಲ. ಬಂದು ನಾವು 3 ದಿನ ಓಡಾಡಿದ್ವಿ ಕೆಲ್ಸ ಕೆಡ್ಸ್ಕೊಂಡು. ಏನು ಉಪಯೋಗ? ಬರ್ತೀವಿ ಹೋಗ್ರಮ್ಮ ಅಂತಾರೆ, ಏನು ಉಪಯೋಗನೇ ಇಲ್ಲ. ಯಾಕೆ ಬಂದಿದ್ದೀರಾ ನೀವು? ಮಾತಾಡ್ತಾರ ಸರ್ ಅವರು. ನಗರಸಭೆ ಒಳಗಡೆ ನಿಮ್ಮನ್ನ ಸ್ಪಂದಿಸಲ್ಲ ನೋಡಿದ್ರೆ ಗದ್ರಬಿಟ್ಟು ಈ ಕಡೆ ಹೋಗ್ರಿ ನಾವ್ ಬರ್ತೀವಿ, ನೀವೆಲ್ಲ ಅಲ್ಲಿ ಕುಕ್ಕಳ್ರಿ ಅಂತ ಮಕ್ಕಳೆಲ್ಲ ಕರ್ಕೊಂಡ್ ಕುತ್ಕೊಂಡಿದ್ವಿ. ಕೆಲ್ಸ 1 ವಾರ ಮಾಡಿಲ್ಲ ನಾವು. ಅದಕ್ಕೆ ಯಾವ್ದಾನ ಔಷಧಿ ಮಾಡಕ್ ಕೇಳು ಅಷ್ಟೇ. ವ್ಯವಸ್ಥೆ ನಮಗೆ ಅಷ್ಟೇ. ಜೀವನ ಇಲ್ಲಿ ಏನ್ ಕೇಳ್ಕೊಂತೀರಮ್ಮ ನಿಮ್ ಜೀವನಕ್ಕೆ? ನಮ್ ಜೀವನಕ್ಕೆ ಇದೇ ಹುಟ್ಟಿದಾಗ್ಲಿಂದ ಇದೇ ಮಾಡ್ತಿರೋದು. ನಮ್ ಕೆಲ್ಸ ಇದೇನೆ, ಬೇರೆ ಮನೆ ಕೆಲ್ಸ ನಮಗ್ ಗೊತ್ತಿಲ್ಲ. ಇದೇ ಕಸುಬ ಆಗೈತೆ. ಇನ್ನ ಸ್ವಲ್ಪ ದಿನಕ್ಕೆ ಇದೇ ಕೆಲ್ಸ ಮಾಡ್ಬೇಕು. ಏನೇನ ಹೋದ್ರೂ ಪರಿಹಾರ ಕೊಡ್ಬೇಕು ಅಷ್ಟೇ. ಇಲ್ಲಿನ ಒಂದು ಪರಿಸ್ಥಿತಿ ನೋಡಿ ಈ ರೀತಿ ಇರುತ್ತೆ. ನಾವೆಲ್ಲ ಟೌನ್ ಸಿಟಿ ಒಳಗಡೆ, ಸೆಂಟ್ರಲ್ ಸಿಟಿ ಒಳಗಡೆ ಏನೋ ಜೀವನ ಮಾಡ್ಕೊಂಡು ಏನೋ ಬೇರೆ ಇರ್ತೀವಿ. ಬಟ್ ಕೆಲವು ನಮ್ಮ ಊರಲ್ಲಿ ಇರ್ತಕ್ಕಂಥ ಜನಗಳ ಒಂದು ಪರಿಸ್ಥಿತಿನ ನಾವು ಖಂಡಿತ ಆಲೋಚನೆ ಮಾಡಲ್ಲ. ಅದು ಬೇಕಾಗಿರೋದು ಜನನಾಯಕರಾಗಿರ್ತಕ್ಕಂಥ ಸಚಿವರಿಗಾಗ್ಬೋದು, ನಗರಸಭೆ ಆಡಳಿತ ಮಾಡ್ತಕ್ಕಂಥ ಜನನಾಯಕರು ಏನಿದ್ದೀರಾ, ನಗರಸಭೆ ವಾರ್ಡ್ ಕೌನ್ಸಿಲರ್ಗಳು, ಅವರು ಇದನ್ನ ಸೂಕ್ತವಾಗಿ ಕ್ಲೀನಾಗೆ ಅವ್ರಿಗೆ ಎಷ್ಟು ಜನಗಳಿಗೆ ನೀವು ಸ್ಪಂದಿಸ್ತೀರಾ, ಮುಂದೆನೂ ಕೂಡ ಅವರಿಗೆ ಅದೇ ರೀತಿ ನಿಮ್ಗೂ ಕೂಡ ಅನುಕೂಲ ಆಗುತ್ತೆ. ಬಟ್ ನೀವು ಸ್ಪಂದನೆ ಇಲ್ಲ ಅಂತಂದಾಗ, ನನ್ನ ಒಂದು ಅಭಿಪ್ರಾಯ, ಸ್ಪಂದನೆ ಇಲ್ಲ ಅಂತಂದಾಗ ಜನಗಳಲ್ಲಿ ಮನಸ್ಸು ಗೆಲ್ಲಕ್ ಸಾಧ್ಯನೇ ಇಲ್ಲ ನೀವು. ಬಟ್ ಅವ್ರ ಕಷ್ಟ ಸುಖಕ್ಕೆ ನಾವು ಆದ್ರೆ ಅಲ್ವಾ ಮುಂದಿಂದು ಏನೇ ಆದ್ರೂ ಅವರು ಕೂಡ ನಿಮಗೆ ಮತ ಹಾಕಿರ್ತಾರೆ, ಮತ ಹಾಕ್ಬಿಟ್ಟು ಗೆಲ್ಸಿರ್ತಾರೆ. ಅವ್ರಿಗೆ ನೀವು ಯಾವ ರೀತಿ ಸ್ಪಂದನೆ ಅವಾಗ ಏನ್ ಮಾಡಿರ್ತಾರೋ ಸೆಕೆಂಡ್ರಿ. ಬಟ್ ಅನಿವಾರ್ಯ ತೊಂದರೆಗಳಾದಾಗ ಸ್ಪಂದನೆ ಮಾಡೋ ಅಂತ ಮನೋಭಾವ ಬರ್ಲಿ ಇಲ್ಲಿನ ವಾರ್ಡ್ ಕೌನ್ಸಿಲರ್ಗಳಿಗೆ,
ಹಾಗೂ ಜನಪ್ರತಿನಿಧಿಗಳಿಗೆ ಅಂತ ಹೇಳ್ತಾ ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ನಿಮಗೆಲ್ರಿಗೂ ಕೂಡ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಪ್ರಸಾರ ಪಡಿಸ್ತೀನಿ. ಮಹೇಶ್, ಕರ್ನಾಟಕ ಮೀಡಿಯಾ ನ್ಯೂಸ್, ನಿಮ್ಮ ಪ್ರೀತಿಯ ಮಹೇಶ್. ಓಕೆ, ಧನ್ಯವಾದ.